ಬಟ್ ನನ್ನ ಲೈಫಲ್ಲಿ ನಾನು ಯಾಕೆ ಈ ವಿಡಿಯೋ ಮಾಡೋದು ಪರ್ಟಿಕ್ಯುಲರ್ ಉದ್ದೇಶ ಏನಂದರೆ ನನ್ನ ಲೈಫಲ್ಲಿ ಆಗಿರುವಂಥ ಈ ರೀಸೆಂಟ್ ಅನುಭವ. ಶನಿ ಅಂದರೆ ನಾವೆಲ್ಲರೂ ಅನ್ಕೊತೀವಿ, ಅಯ್ಯೋ ಶನಿ ದಶೆ ಶುರು ಆಗ್ತಿದೆಯಂತೆ, ಏನು ಪ್ರಾಬ್ಲಮ್ ಬರುತ್ತೋ, ಹೆಂಗೆ ಸಾಲ್ವ್ ಮಾಡೋದು ಅಂತ ಟೆನ್ಷನ್ನು. ನೀವು ಎಷ್ಟು ತಡ್ಕೊಂಡು ಇರ್ತೀರೋ, ಕೊನೆಯದಾಗಿ ಶನಿ ನೆಕ್ಸ್ಟ್ ರಿಸಲ್ಟ್ ಕೊಡುವಂಥದ್ದು ಅಷ್ಟು ಪಾಸಿಟಿವ್, ಅಷ್ಟು ಸಡನ್ ಚೇಂಜ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ನೀಯ ವಾಹನ ಬಂದು ಕಾಗೆ. ನೀವು ಕನಸಲ್ಲಿ ಕಾಗೆ ಅಟ್ಟಾಡ್ಸ್ಕೊಂಡ್ ಬರ್ತಿದೆ ಅಥವಾ ಕಾಗೆ ನಿಮ್ಮನ್ನು ಅಟ್ಯಾಕ್ ಮಾಡ್ತು ಅಂದರೆ ನಿಮಗೆ ಏನೋ ಒಂದು ಕರ್ಮ ಪ್ರಾಬ್ಲಮ್ ರಿಲೀಸ್ ಆಗುತ್ತೆ ಅಂತ. 8ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕು ಅಂದರೆ ಟೋಟಲ್ 8 ಬರುತ್ತಲ್ವಾ. ಆ ರೀತಿ ಇದ್ದರೆ ನಿಮಗೆ 200% ಶನಿ ರೋಲ್ ಪ್ಲೇ ಮಾಡ್ತಾನೆ ಇರ್ತಾರೆ. ನೀವು ಕೂಡ ಅಷ್ಟೇ, ಪ್ರತಿಯೊಬ್ಬರು ಹೇಳ್ತಾ ಇರೋದನ್ನ ರಿಜೆಕ್ಟ್ ಮಾಡಬೇಡಿ, ಇದೆಲ್ಲ ವರ್ಕ್ ಆಗಲ್ಲ, ಇದೆಲ್ಲ ಮೂಢನಂಬಿಕೆ ಅಂತ. ನೀವು ಅಪ್ಲೈ ಮಾಡಿ ನೋಡಿ ಲೈಫಲ್ಲಿ, ಅದು ನಿಮ್ಮ ಅನುಭವಕ್ಕೆ ಬರುತ್ತೆ. ಎಲ್ರಿಗೂ ನಮಸ್ತೆ. ಇವತ್ತು ಶನಿದೇವರು ನಮ್ಮ ಜಾತಕದಲ್ಲಿದ್ದರೆ ಮತ್ತು ಶನಿದೇವರು ನಮ್ಮ ಲೈಫಲ್ಲಿ ಹೇಗೆ ಎಫೆಕ್ಟ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ಬೇಕು. ಶನಿದೇವ್ರ ಬಗ್ಗೆ ಎಲ್ರಿಗೂ ಗೊತ್ತು. ನಾವು ಭಯ ಪಡೋದು ಮೊದಲನೇದಾಗಿ ಶನಿದೇವ್ರ ಬಗ್ಗೆ ಮತ್ತು ರಾಹು ಬಗ್ಗೆ. ಈ ಇಬ್ಬರು ನಿಮ್ಮ ದಿಸೆ ಶುರು ಆಗ್ತಿದೆ ಅಂದರೆ ನಮಗೆ ಗೊತ್ತಿಲ್ಲದಂಗೆ ನಮಗೆ ಭಯ ಬರುತ್ತೆ, ಟೆನ್ಷನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ. ಯಾಕೆ ಇವರಿಬ್ರನ್ನ ಕಂಡ್ರೆ ನಮ್ಗೆ ಅಷ್ಟೊಂದು ಭಯ ಅಂತ ತಿಳ್ಕೊಳ್ಳೋಣ. ಶನಿ ಅಂದರೆ ನಾವೆಲ್ಲರೂ ಅನ್ಕೊತೀವಿ, ಅಯ್ಯೋ ಶನಿ ದಶೆ ಶುರು ಆಗ್ತಿದೆಯಂತೆ, ಏನು ಪ್ರಾಬ್ಲಮ್ ಬರುತ್ತೋ, ಹೆಂಗೆ ಸಾಲ್ವ್ ಮಾಡೋದು ಅಂತ ಟೆನ್ಷನ್ನು. ಫಸ್ಟ್ ಶನಿ ಭಗವಂತ ಅಂದರೆ ಏನು ಅಂದರೆ ಕರ್ಮ ಮ್ಯಾನೇಜರ್ ಅಂತ. ಏನು ಕರ್ಮ ಮ್ಯಾನೇಜರು? ನಾನು ಮಾಡಿರೋ ಕರ್ಮ ಅಂದರೆ ನಾನೇ ಮಾಡಿರ್ತೀನಿ ಏನೇನೋ ಕೆಲಸ, ಅದನ್ನು ರಿಲೀಸ್ ಆಗುತ್ತೆ ನನ್ನ ಲೈಫಲ್ಲಿ. ನಾನು ಮಾಡಿರೋದು ಯಾವುದು ನಾನು ತಪ್ಪಿಸ್ಕೊಳಕ್ಕಾಗಲ್ಲ. ಅದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು. ಕರ್ಮ ಅಂದರೆ ಪಾಸಿಟಿವ್, ನೆಗೆಟಿವ್. ಅದನ್ನು ನೋಡ್ಕೊಳಕ್ಕೆ ಒಬ್ಬರು ಮ್ಯಾನೇಜರ್ ಥರ. ಅಂದರೆ ನನ್ನ ಕೆಲಸನ ಅವ್ರು ಕರೆಕ್ಟಾಗಿ ನನಗೆ ಆ ಟೈಮ್ಗೆ ನನಗೆ ಊಟ ನಾನು ಆರ್ಡ್ರ್ ಮಾಡಿದ್ದು ಬಂತಾ, ಡೆಲಿವರಿ ಆಯಿತಾ ಅಂತ ನೋಡೋ ಕೆಲಸ ಅಷ್ಟೇ. ನಾವು ಅಂದ್ಕೊತೀವಿ, ಅವ್ರನ್ನೇ ಬ್ಲೇಮ್ ಮಾಡಿಬಿಡ್ತೀವಿ. ಯಾಕೆ? ನೀನು ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆಯದೇ ಕೊಡ್ತಾರೆ, ನೀನು ಕೆಟ್ಟ ಕರ್ಮ ಮಾಡಿದರೆ ನಿನಗೆ ಕೆಟ್ಟದೇ ಸಿಗುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ. ನಮಗೆ ಆಲ್ರೆಡಿ ಭಯ ಪಡ್ತೀವಿ. ಯಾಕೆ ಭಯ ಪಡ್ತೀವಿ? ನಮಗೆ ಗೊತ್ತು ನಾವೇನೇನು ಮಾಡಿರ್ತೀವಿ ಅಂತ. ಆಯ್ತಪ್ಪ, ಈಗ ಶನಿ ಏನು ಕೆಲಸ ಗೊತ್ತಾಯ್ತು, ಮ್ಯಾನೇಜರ್ ಕೆಲಸ ಮಾಡ್ತಾರೆ ಅಂತ. ಈಗ ಶನಿ ದಶೆ ಶುರು ಆಯಿತು ಅಂದರೆ ಯೂಶ್ವಲಿ ನಿಮಗೆ ಗೊತ್ತು, ಅದು ಶನಿ 7.5 ನಡೆಯುತ್ತೆ ಅಂದರೆ 7.5 ವರ್ಷ. ಅದರಲ್ಲಿ ಕೆಲವೊಬ್ರು ಹೇಳ್ತಾರೆ 2.5 ವರ್ಷ. ಸ್ಟಾರ್ಟಿಂಗ್ ಬಂದಾಗ ತುಂಬ ಪ್ರಾಬ್ಲಮ್ಸ್ ಇದ್ದರೆ ಮಿಡ್ಲಲ್ಲಿ ನಾರ್ಮಲ್ ಆಗಿರುತ್ತೆ. ಹೋಗ್ಬೇಕಾದ್ರೆ ಶನಿ ನಿಮ್ಮ ಲೈಫಿಂದ ಹೋಗ್ಬೇಕಾದ್ರೆ ಪಾಸಿಟಿವ್ ಮಾಡ್ಬಿಟ್ಟು ಹೋಗ್ತಾರೆ ಅಂತ. ಇಲ್ಲ ಬರ್ತಾನೆ ಪಾಸಿಟಿವ್ ಶುರು ಆಗುತ್ತೆ 2.5 ವರ್ಷ. ಆಮೇಲೆ ನಿಮಗೆ ಮಿಡಲಲ್ಲಿ ನಾರ್ಮಲ್ ಆಗಿರುತ್ತೆ. ಲಾಸ್ಟ್ ಕೊನೆ 2 ವರ್ಷ ತುಂಬಾ ಸ್ಟ್ರಗಲ್ ಮಾಡ್ತೀರಾ ಅಂತ. ಇದನ್ನು ಅಬ್ಸರ್ವ್ ಮಾಡಿದವರು ಗೊತ್ತಾಗುತ್ತೆ 7.5. ಅಥವಾ ನಿಮ್ದು ಎಲ್ಲ ಕೆಲಸಗಳು ಡಿಲೇ ಆಗುತ್ತೆ. ತುಂಬಾ ಕುಂಟುತ್ತಾ ಹೋಗೋಕ್ಕೂ ಶನಿ ಎಫೆಕ್ಟ್ ಮಾಡ್ತಾರೆ. ಮತ್ತು ಶನಿ ಬಂದು ಆ್ಯಕ್ಚುಲಿ ಟೆಸ್ಟ್ ಮಾಡೋ ಗಾಡ್ ಅಂತ. ಅಂದರೆ ನನ್ನ ಒಳಗಡೆ ನಾನು ನಿಜವಾಗ್ಲೂ ಸಾತ್ವಿಕನ, ನಾನು ಎಷ್ಟು ಧರ್ಮಾರ್ಥವಾಗಿ ಬದುಕ್ತೀನಿ. ಕಷ್ಟ ಬಂದಿದ ತಕ್ಷಣ ನಾವು ಶಾರ್ಟ್ಕಟ್ ಹುಡುಕ್ತೀವಿ. ಶಾರ್ಟ್ಕಟ್ ಅಂದರೆ ಹೆಂಗಾದರೂ ಮಾಡಿ, ಈಗ ದುಡ್ಡಿನ ಪ್ರಾಬ್ಲಮ್ ಬಂತು ಅಂದ್ಕೊಳ್ಳಿ, ಕರ್ಮ ರಿಲೀಸ್ ಆಯಿತು, ನಾವೇನು ಮಾಡ್ತೀವಿ, ಎಲ್ಲೋ ಬೇರೆ ಶಾರ್ಟ್ಕಟ್ ರೂಟಲ್ಲಿ ಅಡ್ಡದಾರಿಲಿ ಹೆಂಗೆ ಬೇಕು, ಯಾಕಂದರೆ ನನಗೆ ನನ್ನ ಕೈಲಿ ದುಡ್ಡು ಬಂದ್ಬಿಡ್ಬೇಕು, ನನ್ನ ಪ್ರಾಬ್ಲಮ್ಮು ನನ್ನ ಮನೆ ನಡ್ಸೋಕ್ಕೋ ಮತ್ತು ಬೇರೆ ಏನೇ ರೀಸನ್ ಇರ್ಬೋದು, ಬಂದುಬಿಟ್ರೆ ಸಾಕು ಅಂದ್ಬಿಟ್ಟು ನಾನು ಯಾವ ದಾರಿ ಬೇಕಾದ್ರೂ ಹಿಡಿಯೋಕ್ಕೆ ರೆಡಿ ಇರ್ತೀನಿ ನನ್ನ ಕೆಲಸ ಮಾಡ್ಕೊಳ್ಳೋಕ್ಕೆ. ಈ ರೀತಿ ಟೆಸ್ಟ್ ಮಾಡ್ತಾರೆ. ಮತ್ತು ನೀವು ಎಷ್ಟು ತಡ್ಕೊಂಡು ಇರ್ತೀರೋ, ಕೊನೆಯದಾಗಿ ಶನಿ ನೆಕ್ಸ್ಟ್ ರಿಸಲ್ಟ್ ಕೊಡುವಂಥದ್ದು ಅಷ್ಟು ಪಾಸಿಟಿವ್, ಅಷ್ಟು ಸಡನ್ ಚೇಂಜ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಆ ಥರ ನಾವು ಅದನ್ನು ತಿಳ್ಕೊಂಡು ನಾವು ಅರ್ಥ ಮಾಡ್ಕೊಬೇಕು. ಶನಿ ನನಗೆ ಟೆಸ್ಟ್ ಕೊಡ್ತಿದ್ದಾಗ ನಾನು ಆದಷ್ಟು ತಡ್ಕೊಂಡು ಸುಧಾರಿಸ್ಕೊಂಡು ಒಳ್ಳೆ ಮಾರ್ಗದಲ್ಲೇ ಜೀವನ ಮಾಡ್ಕೊಂಡು ಹೋದರೆ ಕೊನೆಯಲ್ಲಿ ಅವರು ನೀವು ಪಟ್ಟಿರೋ ಕಷ್ಟ ಎಲ್ಲದಕ್ಕೂ ಡಬಲ್ ರಿಸಲ್ಟ್ ಸಿಗುತ್ತೆ. ಅದು ಶನಿ ಭಗವಂತ ಮಾಡುವಂಥ ಒಳ್ಳೆ ಕೆಲಸ. ಅದನ್ನು ಬಿಟ್ಬಿಡ್ತೀವಿ. ಶನಿ ಕರ್ಮ ಕೊಡ್ತಾನೆ, ನಮಗೆ ತೊಂದರೆ ಕೊಡ್ತಾರೆ, ಹಂಗೆ ಮಾಡ್ತಾರೆ ಅಂತಲೇ ನಾವು ನೆಗೆಟಿವ್ ಆಗಿ ನೋಡ್ತಿರ್ತೀವಿ. ಮತ್ತೊಂದು ರೀತಿ ಶನಿ ದೆಸೆ ಇದೆಯಾ ನಿಮ್ಮ ಲೈಫಲ್ಲಿ, ಶನಿ ರೋಲ್ ಪ್ಲೇ ಮಾಡ್ತಿದ್ದಾರಾ ಅಂತ ತಿಳ್ಕೊಬೇಕಂದ್ರೆ ನೀವು 8ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕು ಅಂದರೆ ಟೋಟಲ್ 8 ಬರುತ್ತಲ್ವಾ. ಆ ರೀತಿ ಇದ್ದರೆ ನಿಮಗೆ 200% ಶನಿ ರೋಲ್ ಪ್ಲೇ ಮಾಡ್ತಾನೆ ಇರ್ತಾರೆ. ಮತ್ತು ನಿಮ್ಮದು ಡೇಟ್ ಆಫ್ ಬರ್ತ್ ಟೋಟಲ್ ಮಾಡಿ 8 ಬರುತ್ತೆ. ಅಥವಾ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ 8 ಎಲ್ಲೇ ಇದ್ರೂ ಕೂಡ ಅದ್ರ ಸಮ್ ಪರ್ಸೆಂಟೇಜ್ ಎಫೆಕ್ಟ್ ಇದ್ದೇ ಇರುತ್ತೆ. ಅದನ್ನು ನೀವು ಲೈಫಲ್ಲಿ ಚೆಕ್ ಮಾಡ್ಕೊಬೋದು. ಆಯಿತು, ಈಗ ಶನಿ ದಶೆ ಇರ್ಬೋದು, ಕೆಲವೊಬ್ರು ಜಾತಕ ತೋರಿಸಿದ್ರೆ ಗೊತ್ತಾಗುತ್ತೆ. ಏನು ಮಾಡಿದ್ರೆ ಇದಕ್ಕೆ ಪರಿಹಾರ ಅನ್ನೋದು ಯೂಶಲಿ ಎಲ್ಲರೂ ಹೇಳ್ತಾರೆ. ಶನಿ ದೇವ್ರದ್ದು ಮಂತ್ರ ಚಾಂಟ್ ಮಾಡು, ಅಥವಾ ಶನಿ ಭಗವಂತನ ದೇವಸ್ಥಾನಕ್ಕೆ ಹೋಗು, ಅಥವಾ ಸಾಸಿವೆ ಎಣ್ಣೆನ
ನೀನು ದೀಪ ಹಚ್ಚಿ ಪೂಜೆ ಮಾಡು, ಈ ರೀತಿ ಎಲ್ಲ ಹೇಳ್ತಾರೆ. ಯಾಕಂದರೆ ಅದರದ್ದೆಲ್ಲದು ಪಾಸಿಟಿವ್ ಎಫೆಕ್ಟ್ ಇದೆ. ಬಟ್ ನನ್ನ ಲೈಫಲ್ಲಿ ನಾನು ಯಾಕೆ ಈ ವಿಡಿಯೋ ಮಾಡೋದು ಪರ್ಟಿಕ್ಯುಲರ್ ಉದ್ದೇಶ ಏನಂದರೆ ನನ್ನ ಲೈಫಲ್ಲಿ ಆಗಿರುವಂಥ ಈ ರೀಸೆಂಟ್ ಅನುಭವ, ಅದಕ್ಕೋಸ್ಕರ ನಾನು ಇದನ್ನು ಹೇಳೋಕ್ಕೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಏನಂದರೆ ರೀಸೆಂಟಾಗಿ ಹನುಮಾನ್ ಜಯಂತಿ ನಡೀತು. ಆ ಹನುಮಾನ್ ಜಯಂತಿ ನಡೆದಾಗ ನಾನು ಯೂಶ್ವಲಿ ನಮ್ಮ ಸ್ಟೂಡೆಂಟ್ ಜೊತೆ ನಾವು ಚಾಂಟ್ ಮಾಡಬೇಕಾಗಿತ್ತು. ಕೆಲವೊಂದು ನಾವೇನು ರೆಗ್ಯುಲರ್ ಚಾಂಟ್ ಮಾಡ್ತಾ ಇರಲಿಲ್ಲ, ಕೆಲವೊಂದು 4-5 ಸಾರಿ ಸುಮ್ಮನೆ ಹೇಳ್ಕೊಂಡ್ವಿ. ಜೊತೇಲಿ ಕೂತ್ಕೊಂಡು ಗ್ರೂಪಲ್ಲಿ ಹೇಳಿದಾಗ ಚಾಂಟಿಂಗು ಎನರ್ಜಿ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಅವತ್ತಿನ ದಿನ ಕನಸಲ್ಲಿ ನನಗೆ 2 ಕಾಗೆಗಳು ಬಂದು ಅಟ್ಯಾಕ್ ಮಾಡೋಕ್ಕೆ ಬರ್ತಿತ್ತು. ನಾನು ಅದನ್ನು ನೋಡಿದೆ. ಅದನ್ನು ನೋಡಿದ ತಕ್ಷಣ ನನಗೆ ಕನಸಲ್ಲಿ ಗೊತ್ತಿಲ್ಲ, ನಾನು ಶೂಟ್ ಥರ ಮಾಡ್ತಾಯಿದ್ದೀನಿ 2 ಕಾಗೆಗಳನ್ನ. ಅದು 2 ಒಂದು ಪಿಟ್ ಥರ ಇದೆ, ಅಂದರೆ ತುಂಬ ಗ್ಯಾಪ್ ಇದೆ, ಆಳ ಕಾಣಿಸ್ತಿದೆ, ಅದರೊಳಗಡೆ ಬಿದ್ದೋಯ್ತು. ಆಯಿತಾ, ಅದು ನನ್ನ ಕನಸಲ್ಲಿ ನೆನಪಿಲ್ಲ. ಬೆಳಗ್ಗೆ ಎದ್ದ ಮೇಲೆ ನಾನು ಅದನ್ನು ರೀಕಾಲ್ ಮಾಡಿದಾಗ ಗೊತ್ತಾಯಿತು. ನಿಮ್ಗೆಲ್ರಿಗೂ ಗೊತ್ತಿದೆ ಇಲ್ವೋ, ಶನಿಯ ವಾಹನ ಬಂದು ಕಾಗೆ. ನೀವು ಕನಸಲ್ಲಿ ಕಾಗೆ ಅಟ್ಟಾಡ್ಸ್ಕೊಂಬರ್ತಿದೆ ಅಥವಾ ಕಾಗೆ ನಿಮ್ಮನ್ನು ಅಟ್ಯಾಕ್ ಮಾಡ್ತು ಅಂದರೆ ನಿಮಗೆ ಏನೋ ಒಂದು ಕರ್ಮ ಪ್ರಾಬ್ಲಮ್ ರಿಲೀಸ್ ಆಗುತ್ತೆ ಅಂತ. ಹೌದಾ, ಕರ್ಮ ಅಂದರೆ ಪಾಸಿಟಿವ್ ಬರ್ಬೋದಾ? ಯೂಶ್ವಲಿ ನೆಗೆಟಿವೇ ಆಗುತ್ತೆ ನಿಮಗೆ ಕಾಗೆ ಏನಾದರೂ ಕನಸಲ್ಲಿ ಅಟ್ಟಾಡ್ಸ್ಕೊಂಡು ಬಂದರೆ. ನನಗೆ ಈ ರೀತಿ 2 ಸಾಯಿಸ್ತೆ ಅಂದರೆ ನಂದು ಯಾವುದೋ 2 ರಿಲೇಟೆಡ್ ಕರ್ಮಗಳಿಂದ ನಾನು ಹೊರಬಂದಿದ್ದೀನಿ ಅಂತ ಕನಸು, ನೇಚರ್, ಪ್ರಕೃತಿ ನನಗೆ ತೋರಿಸ್ತಾ ಇದೆ. ಏಂತಕ್ಕೆ ಈ ರೀತಿ ರಿಸಲ್ಟ್ ಬಂತು, ಕನಸು ಯಾಕೆ ಆ ರೀತಿ ಬರೋಕ್ಕೆ ಕಾರಣ ಅಂದರೆ ನಾನು ಮಾಡಿದಂಥ 4-5 ಸಾರಿ ಹನುಮಾನ್ ಚಾಲೀಸ ಪಠನೆ. ನೋಡಿ, ಎಲ್ಲರೂ ಹೇಳ್ತಾರೆ ಶನಿ ದಶೆ ಇದ್ದರೆ ನೀವು ಹನುಮಂತನ ಪೂಜೆ ಮಾಡಿ, ಹನುಮಂತನ ಚಾಲೀಸ ಹೇಳಿ ಅಥವಾ ಹನುಮಂತನ ಜಪ ಮಾಡಿ ಅಂತ. ಯಾಕಂದರೆ ಹನುಮಂತನ ಯಾರು ಪೂಜೆ ಮಾಡ್ತಾರೋ ಶನಿ ಎಫೆಕ್ಟ್ ಮಾಡಲ್ಲ ಅಂತ. ಅದು ನಮಗೆ ಕೇವಲ ಪುಸ್ತಕದಲ್ಲಿದೆ. ಬಟ್ ಈಗ ನನಗೆ ಅದು ಡೈರೆಕ್ಟ್ ಅನುಭವ, ಲೈಫ್ ಎಕ್ಸ್ಪೀರಿಯನ್ಸ್ ಆಗೋಯ್ತು. ಈಗ ನಾವು ಅದನ್ನು ಅಥೆಂಟಿಕೇಟ್ ಮಾಡ್ಬೋದು, ಕರೆಕ್ಟ್, ಈ ಪುರಾಣದಲ್ಲಿ ಹೇಳ್ತಿರೋದು ರೈಟ್ ಅಂತ. ನೀವು ಕೂಡ ಅಷ್ಟೇ, ಪ್ರತಿಯೊಬ್ಬರು ಹೇಳ್ತಾ ಇರೋದನ್ನ ರಿಜೆಕ್ಟ್ ಮಾಡಬೇಡಿ, ಇದೆಲ್ಲ ವರ್ಕ್ ಆಗಲ್ಲ, ಇದೆಲ್ಲ ಮೂಢನಂಬಿಕೆ ಅಂತ. ನೀವು ಅಪ್ಲೈ ಮಾಡಿ ನೋಡಿ ಲೈಫಲ್ಲಿ, ಅದು ನಿಮ್ಮ ಅನುಭವಕ್ಕೆ ಬರುತ್ತೆ. ಈ ರೀತಿ ನಾವು ಕನಸು ನೋಡೋದ್ರಿಂದ, ಧ್ಯಾನ ಮಾಡೋದ್ರಿಂದ, ಸ್ಪಿರಿಚುವಲ್ ಇರೋದ್ರಿಂದ ನಮಗೆ ಕನಸುಗಳು ಬರುತ್ತೆ. ಕನಸೇ ಬರಲ್ಲ ಅಂದರೂ ನಿಮ್ಮ ಲೈಫಲ್ಲಿ ಆಗಬೇಕಲ್ವ, ರಿಸಲ್ಟ್ ಬಂದೇ ಬರುತ್ತೆ. ನೀವು ಹನುಮಾನ್ ಚಾಲೀಸ್ನ ಕಂಟಿನ್ಯೂಸ್ ಚಾಂಟ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಶನಿ ದೆಸೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಶನಿ ದೆಸೆಯಿಂದ ಅಥವಾ ಶನಿ ದೃಷ್ಟಿಯಿಂದ ನೀವು ತಪ್ಪಿಸ್ಕೊತೀರಾ. ಈ ಪರಿಹಾರನ ಸಿಂಪಲ್ಲು, ಹನುಮಾನ್ ಚಾಲೀಸ್ ನೀವು ಯೂಟ್ಯೂಬಲ್ಲಿ ಹಾಕ್ಕೊಂಡು ಪ್ಲೇ ಮಾಡಿಕೊಂಡು ಬಾಯಲ್ಲಿ ಚಾಂಟ್ ಮಾಡಬೇಕು. ನಾನು ಹೇಳ್ತೀನಿ, ಕೇಳಿಸ್ಕೊಂಬಿಟ್ರೆ ಸಾಕಾ? ನೋ, ನೀವು ಬಾಯಲ್ಲಿ ಹೇಳಬೇಕು, ವೈಬ್ರೇಷನ್ ಜನ್ರೇಟ್ ಆಗಬೇಕು. ಕೇವಲ ನಾವೆಲ್ಲ ಹೇಳಿದ 4-5 ಸಾರಿ, ಅದಕ್ಕೆ ಇಷ್ಟು ಕರ್ಮಗಳು 2 ಹೋಯ್ತು ಅಂದರೆ ಇನ್ನೂ ನಾವು ಅದನ್ನು ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಕರ್ಮಗಳಿಂದ ಹೊರಬರ್ಬೋದು. ಈ ಪುರಾಣ ಹೇಳ್ತಿರೋದೆಲ್ಲ ನಿಜ. ಈ ರೀತಿ ನೀವು ಕೂಡ ಪ್ರತಿಯೊಬ್ಬರು ಶನಿಯ ಈ ಮಂತ್ರನ ಹೇಳೋದ್ರಿಂದ ನೀವು ಹೊರಗಡೆ ಬರ್ತೀರಾ. ಮತ್ತೊಂದು ನಾನು ಕಂಡ್ಕೊಂಡಿರುವಂಥದ್ದು ಬೀಜಾಕ್ಷರ ಮಂತ್ರ. ನಾವು ಹೇಳ್ತಾ ಇರ್ತೀನಿ ಹಳೆ ವಿಡಿಯೋದಲ್ಲೆಲ್ಲ. ಬೀಜಾಕ್ಷರ ಮಂತ್ರ ಯಾವುದು ಅಂದರೆ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿ ಮಹಾತ್ಮನೇ ನಮಃ. ಇದು ಎಷ್ಟು ಸಿಂಪಲ್ ಇದೆ ಅಲ್ವಾ? ಇದನ್ನು ನೀವು ಕೂತಾಗ, ನಿಂತಾಗ ಮನಸ್ಸಲ್ಲಿ ಹೇಳ್ಕೊತಾನೆ ಇರಿ. ಶನಿ ದಶೆ ಇರೋರೇ ಹೇಳಬೇಕು ಅಂತೇನಿಲ್ಲ. ನಿಮ್ಗೆ ಏನೋ ಒಂದು ಕರ್ಮದಲ್ಲಿ ಸಿಗಾಕೊಂಡಿರ್ತೀವಿ, ಕರ್ಮನ ಕೊಡ್ತಾ ಇರೋರು ಶನಿ ಭಗವಂತನೇ ಇರ್ತಾರೆ. ಆ ಶನಿ ಮಹಾತ್ಮನ ನಾವು ಪ್ರೇಸ್ ಮಾಡಿದ್ರೆ ನಮಗಿರೋವಂಥ ಸ್ವಲ್ಪ ಕರ್ಮದಲ್ಲಿ ಅವರ ಬ್ಲೆಸ್ಸಿಂಗ್ಸಿಂದ ನಮಗೆ ಕಡಿಮೆ ಆಗುತ್ತೆ. ಈ ರೀತಿ ನಾವುಗಳು ಶನಿ ದೆಸೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಒಂದು ಈಸಿ ಮೆಥಡ್, ನಾವು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಮಾಡಿಬಿಡ್ಬೋದು. ಇದೆಲ್ಲ ಸಿಂಪಲ್ ಮೆಥಡು. ಮತ್ತು ನಿಮ್ಮ ಲೈಫಲ್ಲಿ ನಿಜವಾಗ್ಲೂ ನಾನು ಹೇಳಿದ ನನ್ನ ಅನುಭವ, ನಿಮ್ಗಳಿಗೂ ಈ ರೀತಿ ಅನುಭವ ಆಗುತ್ತೆ. ಅದನ್ನು ಗಮನಿಸಿ ಲೈಫಲ್ಲಿ ತಂದ್ಕೊಳ್ಳಿ. ಸ್ಪಿರಿಚುವಲಲ್ಲಿ ಇದ್ದರೆ, ಧ್ಯಾನ ಆ ಥರ ಮಾಡಿದವ್ರಿಗೆ ಎಲ್ಲ ಗ್ರಹಗಳು ಸಮ್ ಪರ್ಸೆಂಟೇಜ್ ಎಫೆಕ್ಟ್ ಮಾಡುತ್ತೆ, ಕಂಪ್ಲೀಟ್ ಎಫೆಕ್ಟ್ ಮಾಡಲ್ಲ. ನಾವು ಸ್ಪಿರಿಚುವಲಲ್ಲಿ ಇಲ್ಲ, ನಮಗೆ ಧ್ಯಾನ, ಜಪ, ಪ್ರಾಣಾಯಾಮ, ಯೋಗ ಇವೆಲ್ಲ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನೀವು ಮನೇಲೇ ಈ ಸಿಂಪಲಾಗಿ ಮೆಥಡ್ನ ಯೂಸ್ ಮಾಡಿ ನಿಮ್ಮ ಪ್ರಾಬ್ಲಮ್ಸಿಂದ ಹೊರಗಡೆ ಬರ್ಬೋದು. ನಮಸ್ತೆ.